ನಮಸ್ಕಾರ. ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಯ ಒಳಗಡೆ ಕಿಟಕಿ ಬಾಗಿಲುಗಳನ್ನು ಇಟ್ಟರೆ ಸಾಲದು, ಅದನ್ನು ಬಳಸುವ ವಿಧಾನನೂ ಮುಖ್ಯ ಆಗುತ್ತೆ ಅನ್ನೋದರ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದರೆ, ಎಷ್ಟೋ ಜಾಗಗಳಲ್ಲಿ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳು ವಾಸ್ತು ಪ್ರಕಾರನೇ ಇಟ್ಟಿರ್ತಾರೆ, ಆದರೆ ಬಳಸೋದೆಲ್ಲ ರಿವರ್ಸು. ಅಂದರೆ ಯಾವ ಭಾಗದಲ್ಲಿ ಬಳಸಬೇಕು, ಯಾವ ಭಾಗದಲ್ಲಿ ಇಂಪಾರ್ಟೆಂಟ್ ಇರುತ್ತೆ, ಮತ್ತು ಯಾವುದನ್ನು ಬಳಸಲೇಬಾರ್ದು ಅಥವಾ ಇಟ್ಬಿಟ್ಟಿರ್ತಾರೆ. ನಾವು ಹೇಳಿರೋ ಜಾಗದಲ್ಲಿ ಬಳಸದೆ ಯಾವ ರೀತಿ ಬಳಸಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಮತ್ತು ಯಾವ ಕಿಟಕಿಗಳನ್ನ ಜಾಸ್ತಿ ಬಳಸಬೇಕು, ಯಾವ ಬಾಗಿಲನ್ನ ಜಾಸ್ತಿ ಬಳಸಬೇಕು ಅನ್ನೋದರ ವಾಸ್ತು ವಿಚಾರ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದರ ವಾಸ್ತು ವಿಚಾರ ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ಅದೇ ರೀತಿ ನಮ್ಮ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನೋಡಿ. ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದು ಈಶಾನ್ಯ, ಇದು ಆಗ್ನೇಯ, ಇದು ವಾಯುವ್ಯ, ಇದು ನೈಋತ್ಯ. ನೀವು ಯಾವುದೇ ರಸ್ತೆಗೆ ಮನೆ ಕಟ್ಟಿರಿ, ವಾಸ್ತು ಪ್ರಕಾರನೇ ಕಿಟಕಿ ಬಾಗಿಲುಗಳೆಲ್ಲ ಇಟ್ಟಿರ್ತೀರ, ಆದರೂ ಬಳಸೋದು ಮುಖ್ಯ ಆಗುತ್ತೆ. ಯಾಕೆ ಅಂತಂದರೆ, ನೀವು ಏನೋ ಇಟ್ಟಿರ್ತೀರ ವಾಸ್ತು ಪ್ರಕಾರ ಅಂತ, ಯಾವುದನ್ನ ಬಳಸಿದ್ರೆ ನಮಗೆ ರಿಸಲ್ಟ್ಸ್ ಬರುತ್ತೆ, ಯಾವುದನ್ನು ಬಳಸೋದ್ರಿಂದ ನಮಗೆ ಯಾವ ರೀತಿ ರಿಸಲ್ಟ್ಸ್ ಬರುತ್ತೆ, ಮತ್ತು ನಾವು ಯಾವುದನ್ನು ಇಂಪಾರ್ಟೆಂಟಾಗಿ ಬಳಸಬೇಕು ಅನ್ನೋದು ಗೊತ್ತಿರೋದಿಲ್ಲ. ಯಾರೋ ವಾಸ್ತುವರು ಬಂದರು, ಯಾವುದೋ ವಾಸ್ತು ಪ್ರಕಾರ ಇಲ್ಲಿ ಕಿಟಕಿ ಇಡಬೇಕು, ಇಲ್ಲಿ ಬಾಗಿಲು ಇಡಬೇಕು, ಎಲ್ಲೆಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ, ಹೋಗಿದ್ದಾರೆ ಅಂತ ನೀವು ಅಂದ್ಕೊಂತೀರ. ಆದರೆ ನೀವು ಅದನ್ನು ಬಳಸೋ ವಿಧಾನನೂ ಮುಖ್ಯ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿರೋದಿಲ್ಲ. ಅದು ಎಷ್ಟು ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅಂತಂದರೆ, ನೀವು ಯಾವ ಕಡೆ ಬಳಸಬೇಕು. ಸಪೋಸ್ ಈಗ ಉತ್ತರಕ್ಕೆ, ಪೂರ್ವಕ್ಕೆ, ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದಲ್ಲಿ ಕಿಟಕಿ ಬಾಗಿಲುಗಳು ಕೊಟ್ಟಿರ್ತಾರೆ. ಅದನ್ನು ನೀವೇನು ಅನ್ಕೊಂತೀರಾ, ವಾಸ್ತುಗೆ ಮಾತ್ರ ಕೊಟ್ಟಿದ್ದಾರೆ, ಅದನ್ನು ನಾವು ಬಳಸದೇ ಇದ್ರೂ ನಡೆಯುತ್ತೆ, ನಾವು ದಕ್ಷಿಣದ ಬಾಗಿಲು ಅಥವಾ ಪಶ್ಚಿಮದ ಕಿಟಕಿಗಳು ಮಾತ್ರ ಬಳಸೋಣ, ನಾವು ಪೂರ್ವಕ್ಕೆ ಉತ್ತರಕ್ಕೆ ಬಳಸೋದೇ ಬೇಡ ಅಂತ ನೀವು ಅಂದ್ಕೊಳ್ತೀರಾ. ಅದು ಆಗೋದಿಲ್ಲ. ಹಾಗಾಗಿ ನೋಡಿ, ಒಂದು ಪೂರ್ವದ ರಸ್ತೆಗೆ ಪೂರ್ವದ ಡೋರೆ ಆಗಲಿ, ಪಶ್ಚಿಮದ ರಸ್ತೆಯ ಪಶ್ಚಿಮದ ಡೋರೆ ಆಗಲಿ, ಅಥವಾ ದಕ್ಷಿಣದ ರಸ್ತೆಯ ದಕ್ಷಿಣಾಗ್ನೇಯದ ಡೋರೆ ಆಗಲಿ, ಉತ್ತರದ ರಸ್ತೆಯ ಉತ್ತರ ಈಶಾನ್ಯದ ಡೋರೆ ಆಗಲಿ, ನೀವೇನು ಮಾಡ್ತೀರಾ, ಈಗ ಉತ್ತರದ ರಸ್ತೆಗೆ ಉತ್ತರ ಈಶಾನ್ಯದ ಡೋರ್ ಒಂದು ಬಳಸ್ತಾ ಇರ್ತೀರಾ, ಪಶ್ಚಿಮಕ್ಕೂ ಒಂದು ಡೋರ್ ಕೊಟ್ಟಿರ್ತಾರೆ, ನೀವು ಪೂರ್ವದ ಡೋರ್ನ ಬಳಸದೆ ಪಶ್ಚಿಮದ ಡೋರ್ನ ಬಳಸ್ತೀರಾ, ಅದು ತಪ್ಪಾಗುತ್ತೆ. ಉತ್ತರದ ಬಾಗಿಲು ಇದ್ದ ಮೇಲೆ ನೀವು ದಕ್ಷಿಣದ ಬಾಗಿಲು ಬಳಸಿ ತೊಂದರೆ ಇಲ್ಲ, ಆದರೆ ಉತ್ತರದ ಬಾಗಿಲು ಕಂಪಲ್ಸರಿ ಬಳಸಲೇಬೇಕು. ಅದೇ ರೀತಿ ಪೂರ್ವದ ಬಾಗಿಲಿದ್ದಾಗ ನೀವು ಪಶ್ಚಿಮದ ಬಾಗಿಲನ್ನ ಬಳಸ್ಬೋದು. ಅದನ್ನ ಬಿಟ್ಟು ನಾವು ಯುಟಿಲಿಟಿ ಕೊಟ್ಟಿದ್ದಾರೆ, ಉತ್ತರಕ್ಕೂ ಒಂದು ಬಾಗಿಲು ಕೊಟ್ಟಿದ್ದಾರೆ ಅಂತೇಳಿ ನೀವು ಉತ್ತರದ ಬಾಗಿಲನ್ನ ಬಳಸದೆ ನೀವು ಯಾವಾಗಲೂ ದಕ್ಷಿಣದ ಬಾಗಿಲನ್ನೇ, ಪೂರ್ವದ ಬಾಗಿಲು ದಕ್ಷಿಣದ ಬಾಗಿಲನ್ನೇ ನೀವು ಬಳಸಿದ್ರೆ ಅದು ವಾಸ್ತುವಿಗೆ ಉತ್ತರದ ಬಾಗಿಲು ಬಳಸದೇ ಇರೋದ್ರಿಂದ ಅದು ವಾಸ್ತು ವಿಚಾರದಲ್ಲಿ ನಿಮಗೆ ಪಾಯಿಂಟ್ಸು ಮೈನಸ್ ಆಗುತ್ತೆ. ವಾಸ್ತುವರೇನೋ ವಾಸ್ತುಗೆ ಈಗ ಉತ್ತರಕ್ಕೆ ಒಂದು ಬಾಗಿಲು ಕೊಟ್ಟಿದ್ದಾರೆ, ದಕ್ಷಿಣ ಆಗ್ನೇಯಕ್ಕೂ ಕೊಟ್ಟಿದ್ದಾರೆ, ಉತ್ತರ ಈಶಾನ್ಯಕ್ಕೂ ಕೊಟ್ಟಿದ್ದಾರೆ. ಆದರೆ ನೀವೇನು ಮಾಡ್ತೀರಾ, ಪೂರ್ವದ ಬಾಗಿಲು ಮಾತ್ರ ಬಳಸ್ತೀರಾ, ದಕ್ಷಿಣ ಆಗ್ನೇಯ ಇದ್ದ ಯುಟಿಲಿಟಿ ಬಾಗಿಲನ್ನ ಜಾಸ್ತಿ ಬಳಸ್ತೀರಾ, ಉತ್ತರದ ಬಾಗಿಲು ಉತ್ತರ ಈಶಾನ್ಯದ ಬಾಗಿಲನ್ನ ಬಳಸೋದೇ ಇಲ್ಲ. ನೀವು ಉತ್ತರದ ಬಾಗಿಲು ಬಳಸದೆ ದಕ್ಷಿಣದ ಬಾಗಿಲು ಬಳಸೋ ಆಗಿಲ್ಲ. ಪೂರ್ವದ ಬಾಗಿಲೇ ಕೊಟ್ಟಿದ್ದಾರೆ, ಆದರೆ ನೀವು ಉತ್ತರದ ಬಾಗಿಲನ್ನ ತೆಗೀದೆ ಯೂಸ್ ಮಾಡದೆ ನೀವು ಬರೀ ದಕ್ಷಿಣ ಆಗ್ನೇಯದ ಬಾಗಿಲನ್ನ ಅತಿ ಹೆಚ್ಚಾಗಿ ಬಳಸಬಾರ್ದು. ಆವಾಗ ನೀವು ಉತ್ತರದ ಬಾಗಿಲನ್ನು ಬ್ಯಾಲೆನ್ಸ್ ಆಗೋ ರೀತಿ ನೀವು ಬಳಸ್ಕೊಳ್ಬೇಕು. ಅದೇ ರೀತಿ ಪಶ್ಚಿಮದ ಬಾಗಿಲಿದೆ ಅಂತಂದಾಗ ಪೂರ್ವದ ಬಾಗಿಲನ್ನ ಅತಿ ಹೆಚ್ಚಾಗಿ ಬಳಸದೆ ನೀವು ಉತ್ತರಕ್ಕೆ ಒಂದು ಬಾಗಿಲು ಕೊಟ್ಟಿದ್ದಾರೆ ಅಂತೇಳಿ ಪಶ್ಚಿಮದ ಬಾಗಿಲು ಉತ್ತರದ ಬಾಗಿಲು ಮಾತ್ರ ಬಳಸ್ತಾ ಇರ್ತೀರಾ, ನೀವು ಪೂರ್ವ ಬಾಗಿಲನ್ನ ಬಳಸೋದೇ ಇಲ್ಲ, ಅದು ತಪ್ಪಾಗುತ್ತೆ. ಪಶ್ಚಿಮದ ರಸ್ತೆ ಇದ್ದಾಗ ಪಶ್ಚಿಮದ ಬಾಗಿಲು ಬಳಸಿದಾಗ, ಪಶ್ಚಿಮ ವಾಯುವ್ಯದ ಬಾಗಿಲು ಬಳಸಿದಾಗ ನೀವು ಪೂರ್ವ ಈಶಾನ್ಯದ ಬಾಗಿಲನ್ನೇ ಹೆಚ್ಚಾಗಿ ಬಳಸಬೇಕು. ಯಾವಾಗಲೂ ತೆಗೆಯೋದು ಬೆಳಗ್ಗೆ ಸಂಜೆ, ಬೆಳಗ್ಗೆ ಹೊತ್ತು ಒಂದು 9-10 ಗಂಟೆವರೆಗೂ ಸೂರ್ಯನ ಬಿಸಿಲು ಮನೆ ಒಳಗಡೆ ಬರೋ ರೀತಿ ಬಳಸಬೇಕಾಗುತ್ತೆ. ಅದೇ ರೀತಿ ಉತ್ತರ ಈಶಾನ್ಯದ ಬಾಗಿಲನ್ನು ಅದೇ ರೀತಿನೇ ನೀವು ಬೆಳಗ್ಗೆ ಒಂದು ಸೂರ್ಯ ಉದಯದಿಂದ ಒಂದು 9-10 ಗಂಟೆವರೆಗೂ ನೀವು ಉತ್ತರ ಈಶಾನ್ಯದ ಬಾಗಿಲನ್ನು ಬಳಸಬೇಕಾಗುತ್ತೆ. ಆದರೆ ಮನೆಯಲ್ಲಿ ಯಾವ ರಸ್ತೆ ಇದೆ ಅನ್ನೋದ್ರ ಮೇಲೆ ನೀವು ಆ ಬಾಗಿಲನ್ನ ಮೇಜರಾಗಿ ಬಳಸಿ. ಆದರೆ ಅದರ ಆಪೋಸಿಟ್ ಬಾಗಿಲನ್ನ, ಉದಾಹರಣೆಗೆ ಪಶ್ಚಿಮದ ಬಾಗಿಲಿದೆ ಅಂದಾಗ ಪೂರ್ವದ ಬಾಗಿಲನ್ನ ಬಳಸಲೇಬೇಕಾಗುತ್ತೆ. ಅದನ್ನು ಬಿಟ್ಟು ನೀವು ಪಶ್ಚಿಮದ ರಸ್ತೆ ಇದೆ ಅಂತೇಳಿ ಪಶ್ಚಿಮದ ಬಾಗಿಲನ್ನು ಬಳಸಿ ಉತ್ತರ ಈಶಾನ್ಯದನ್ನು ಜಾಸ್ತಿ ಬಳಸದೆ ಅದು ತಪ್ಪಾಗುತ್ತೆ. ಹಾಗಾಗಿ ನೀವು ಯಾವುದೇ ರಸ್ತೆಗೆ ಯಾವುದೇ ಬಾಗಿಲಿರಲಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಾಸ್ತುವರು ಬಂದು ವಾಸ್ತುಗೆ ಮಾತ್ರ ಇಟ್ಟಿದ್ದಾರೆ, ಅದನ್ನು ನಾವು ಬಳಸದೇ ಇದ್ರೂ ನಡೆಯುತ್ತೆ, ನಾವು ಅವ್ರ ವಾಸ್ತುಗೆ ಮಾತ್ರ ಅಲ್ಲ ಇಟ್ಟಿರೋದು, ನಾವು ಬಳಸೋದೇನು ಅವಶ್ಯಕತೆ ಇಲ್ಲ ನೀವು ಅಂದ್ಕೊಳ್ಬಾರ್ದು. ಯಾವುದೇ ಒಂದು ಬಾಗಿಲಾಗಲಿ ಅದನ್ನು
ಬಳಸೋ ವಿಧಾನನೂ ಮುಖ್ಯ ಆಗುತ್ತೆ. ಹಾಗಾಗಿ ಪೂರ್ವ ಈಶಾನ್ಯದ ಬಾಗಿಲು, ಉತ್ತರ ಈಶಾನ್ಯದ ಬಾಗಿಲನ್ನ ಅಧಿಕವಾಗಿ ಬಳಸೋದಕ್ಕೆ ಪ್ರಯತ್ನ ಮಾಡಬೇಕು. ಅದಲ್ಲದೆ ವಿಂಡೋಸ್ಗೆ ಹೋದಾಗ ನೋಡಿ, ಉತ್ತರ ಈಶಾನ್ಯದಲ್ಲಿ ವಿಂಡೋ ಕೊಟ್ಟಿರ್ತಾರೆ, ಅದೇ ಉತ್ತರದಲ್ಲಿ ಒಂದು ವಿಂಡೋ ಕೊಟ್ಟಿರ್ತಾರೆ, ಪೂರ್ವ ಈಶಾನ್ಯದಲ್ಲಿ 2 ವಿಂಡೋ ಕೊಟ್ಟಿರ್ತಾರೆ, ಮತ್ತೆ ಅಡುಗೆ ಮನೆಯಲ್ಲಿ ಒಂದು 2 ಕೊಟ್ಟಿರ್ತಾರೆ, ಬೆಡ್ರೂಮಲ್ಲಿ 2 ಕೊಟ್ಟಿರ್ತಾರೆ. ನೀವೇನು ಮಾಡ್ತೀರಾ, ಉತ್ತರದ ರಸ್ತೆನ ಪೂರ್ವದ ರಸ್ತೆನ ಇದೆ, ನಮಗೆ ಗಾಡಿಗಳೆಲ್ಲ ಓಡಾಡಿದ್ರೆ ಡಸ್ಟ್ ಜಾಸ್ತಿ ಬರುತ್ತೆ, ಧೂಳು ಬರುತ್ತೆ, ಮತ್ತೆ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳಿ ಇವರು ವಾಸ್ತುಗೆ ಮಾತ್ರ ವಿಂಡೋಸ್ ಕೊಟ್ಟಿದ್ದಾರೆ, ಅದೇನು ನಾವು ಬಳಸದೇ ಇದ್ರು ನಡೆಯುತ್ತೆ ಅಂತ ಹೇಳಿ ನೀವು ಬಂದ್ ಮಾಡಿಬಿಡ್ತೀರಾ. ಅದಕ್ಕೆ ಮೆಶ್ ಹಾಕಿ ಆ ಕಡೆಯಿಂದ ಗಾಳಿ ತಗೊಳೋದೇ ಇಲ್ಲ. ನೀವು ಯಾವಾಗ ನೀವು ಪೂರ್ವದ ಉತ್ತರ ಈಶಾನ್ಯದ ಕಡೆಯಿಂದ ಗಾಳಿ ಬೆಳಕು ನಿಮಗೆ ಜಾಸ್ತಿ ಬರೋದಿಲ್ವೋ, ನೀವು ಈ ಕಡೆ ಡಿಸ್ಟರ್ಬೆನ್ಸ್ ಇಲ್ಲ ಅಂತೇಳಿ ದಕ್ಷಿಣದ ಬಾಗಿಲು, ದಕ್ಷಿಣದ ವಿಂಡೋ, ಮತ್ತೆ ದಕ್ಷಿಣ ನೈಋತ್ಯದ ವಿಂಡೋ, ಪಶ್ಚಿಮದ ವಿಂಡೋಗಳನ್ನೇ ಜಾಸ್ತಿ ಬಳಸಿ ಪೂರ್ವದ ವಿಂಡೋ, ಉತ್ತರದ ವಿಂಡೋಗಳನ್ನ ನೀವು ಕಡಿಮೆ ಬಳಸಿದ್ರೆ ಅದು ವಾಸ್ತುಗೆ ಅಷ್ಟು ರಿಸಲ್ಟ್ ಬರೋದಿಲ್ಲ. ನೀವು ಬಳಸೋ ವಿಧಾನನೂ ಮುಖ್ಯ ಆಗುತ್ತೆ. ಗಾಳಿನ ನೀವು ದಕ್ಷಿಣ ಪಶ್ಚಿಮ ಕಡೆ ತಗೊಬೋದು, ಆದರೆ ಅದಕ್ಕಿಂತ ಹೆಚ್ಚಾಗಿ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಉತ್ತರ ಪೂರ್ವದ ಕಡೆಯಿಂದನೇ ನೀವು ಗಾಳಿನ ಬೆಳಕನ್ನ ಜಾಸ್ತಿ ತಗೊಳ್ಬೇಕಾಗುತ್ತೆ. ನಮ್ಗೆ ಆ ಕಡೆ ಎಲ್ಲ ಮನೆಗಳು ಬಂದ್ಬಿಟ್ಟಿದ್ದಾವೆ, ನಾನು ತೆಗಿಯೋದಕ್ಕೆ ಆಗಲ್ಲ ಅಂತ ನೀವು ಹೇಳ್ಬಾರ್ದು. ನೀವು ಸೆಟ್ ಬ್ಯಾಕು ಎಂಥವ್ರೂ ಒಂದು 3 ಅಡಿನೋ 4 ಅಡಿನೋ ಬಿಟ್ಟಿರ್ತಾರೆ, ಆದರೆ ಆ ಕಡೆಯ ವಿಂಡೋಗಳನ್ನ ನೀವು ಬಳಸಬೇಕು. ಆ ಉತ್ತರದ ಪೂರ್ವದ ವಿಂಡೋಗಳನ್ನ ಬಳಸದೆ ನೀವು ಬರೀ ದಕ್ಷಿಣ ನೈಋತ್ಯ, ಪಶ್ಚಿಮ ನೈಋತ್ಯದ ವಿಂಡೋಗಳನ್ನ ಬಳಸೋದು, ನೀವು ಈ ಕಡೆಗೇನೆ ಆಡಳಿತ ಜಾಸ್ತಿ ಮಾಡೋದು ವಾಸ್ತು ಪ್ರಕಾರ ತಪ್ಪಾಗುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ನೀವು ದಕ್ಷಿಣದ ಕಡೆಗೆ ವಿಂಡೋಗಳು ಜಾಸ್ತಿ ಬಳಸ್ತಾ ಇದ್ದೀರಾ ಅಂತಂದ್ರೆ ಅದು ನಿಮಗೆ ಆರ್ಥಿಕವಾಗಿ ಅನುಕೂಲ ಕೊಡೋದಿಲ್ಲ. ಅದಲ್ಲದೆ ನಿಮಗೆ ಮಾನಸಿಕವಾಗಿ ನೆಮ್ಮದಿನೂ ಸಿಗೋದಿಲ್ಲ. ಅದಲ್ಲದೆ ನಿಮಗೆ ದಕ್ಷಿಣದ ಪಶ್ಚಿಮದ ವಿಂಡೋಗಳನ್ನೇ ಜಾಸ್ತಿ ಬಳಸೋದ್ರಿಂದ ಕಿರಿಕಿರಿ ಜಾಸ್ತಿ ಇರುತ್ತೆ. ನೀವು ಉತ್ತರ ಈಶಾನ್ಯದ ವಿಂಡೋಗಳು ಕೊಟ್ಟಿದ್ದಾರೆ, ಡೋರ್ಗಳು ಕೊಟ್ಟಿರ್ತೀರ, ಆದರೆ ನಮ್ಗೆ ಅತ್ ಕಡೆ ಆಡಳಿತ ಇಲ್ಲ, ಅತ್ ಕಡೆ ಏನೋ ನಮ್ಗೆ ಡಿಸ್ಟರ್ಬೆನ್ಸ್ ಇದೆ ಅಂತ ಹೇಳಿ ನೀವು ಬಳಸೋದಿಲ್ಲ. ಆವಾಗ ಆ ಭಾಗದ ಗಾಳಿ ಬೆಳಕು ಕಡಿಮೆ ಆಗಿ, ಆ ಭಾಗದ ಬಳಕೆ ಕಡಿಮೆ ಆಗಿ, ಅದರ ದೋಷದ ಎಫೆಕ್ಟ್ಗೂ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ನಿಮ್ಮ ಮನೆಯ ಮಕ್ಕಳ ಮೇಲೆ ಮತ್ತು ಮನೆಯ ಯಜಮಾನನ ಮೇಲೇನೂ ಪ್ರಭಾವ ಬೀರುತ್ತೆ. ಹಾಗಾಗಿ ದಯಮಾಡಿ ನೀವು ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯ, ಉತ್ತರ ಪೂರ್ವ, ಈಶಾನ್ಯದ ಭಾಗ, ಉತ್ತರದ ಭಾಗ, ಯಾವುದೇ ಮನೆಗಾಗಲಿ ಉತ್ತರದ ಕಡೆ, ಪೂರ್ವದ ಕಡೆ, ಪೂರ್ವ ಈಶಾನ್ಯ, ಉತ್ತರ ಈಶಾನ್ಯದ ಕಡೆಗೆ ವಿಂಡೋಗಳು ಕಂಪಲ್ಸರಿ ಕೊಡಲೇಬೇಕು. ಆದರೆ ವಾಸ್ತು ಅವ್ರು ಕೊಟ್ಟಿರ್ತಾರೆ, ಆದರೆ ಅದು ವಾಸ್ತುಗೆ ಮಾತ್ರ ಕೊಟ್ಟಿದ್ದಾರೆ, ಅದು ನಾವು ಬಳಸೋದೆಲ್ಲ ದಕ್ಷಿಣ ಪಶ್ಚಿಮ ಅಂತ ನೀವು ಮಾಡಬಾರ್ದು. ಅದು ನಿಮಗೆ ವಾಸ್ತುವಿನ ರೀತಿಯಲ್ಲಿ ದೋಷಗಳೇ ಆಗುತ್ತೆ. ನೀವು ಬಾಗಿಲುಗಳು ಅಷ್ಟೇ ನೋಡಿ, ಇದು ಯುಟಿಲಿಟಿಗಿದೆ ಅಂತೇಳಿ ಈ ಬಾಗಿಲನ್ನೇ ಜಾಸ್ತಿ ಬಳಸಿ ಉತ್ತರದ ಬಾಗಿಲನ್ನ, ಉತ್ತರ ಈಶಾನ್ಯದ ಬಾಗಿಲನ್ನ ಬಳಸದೇ ಇದ್ರೆ ಅದು ನಿಮಗೆ ಬಾಗಿಲಿಟ್ರು ಅದು ನಿಮಗೆ ಹಿಡದೇ ಇರೋ ಎಫೆಕ್ಟ್ಸೇ ಇರುತ್ತೆ. ಇಟ್ಟಿರ್ತೀರ ಅಷ್ಟೇ ವಾಸ್ತುಗೆ ಅಂತೇಳಿ, ಅದನ್ನು ನೀವು ಬಳಸದೇ ಇದ್ರೆ ಅದರ ದೋಷನೂ ನಿಮಗೆ ಪ್ರಭಾವ ಬೀರುತ್ತೆ. ಹಾಗಾಗಿ ಯಾವುದೇ ಮನೆಗಾಗಲಿ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದ ಕಡೆ ವಾಸ್ತು ಪ್ರಕಾರ ಕೊಟ್ಟಿದ್ದಾರೆ ಅಂತ ನೀವು ಭಾವಿಸಬಾರ್ದು. ಅದನ್ನು ನೀವು ಬಳಕೆ ಮಾಡಲಿ ಅಂತಾನೆ ಕೊಟ್ಟಿರ್ತಾರೆ. ಅದನ್ನು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಬಳಸಲಿಲ್ಲ ಅಂದ್ರೂ ಬೆಳಗ್ಗೆ ಒಂದು 6ರಿಂದ ಒಂದು 9-10 ಗಂಟೆವರೆಗೂ, ಅಥವಾ ಸಂಜೆ ಒಂದು 5ರಿಂದ ಒಂದು 6-7 ಗಂಟೆವರೆಗೂ ಆ ಕಿಟಕಿ ಬಾಗಿಲುಗಳನ್ನ ಬಳಸ್ಕೊಳ್ಳಿ. ಅದರಿಂದ ನಿಮಗೆ ವಾಸ್ತು ದೋಷಗಳು ಸರಿ ಹೋಗುತ್ತೆ. ಕೆಲವೊಂದು ಸಣ್ಣ ಪುಟ್ಟ ವಾಸ್ತು ದೋಷಗಳು ನಿಮಗೆ ಆ ಕಡೆಯಿಂದ ನೀವು ಗಾಡಿ ಬೆಳಕು ತಗೊಳೋದ್ರಿಂದ ನಿಮಗೆ ಅದು ರಿಸಲ್ಟ್ಸ್ ಕೊಡುತ್ತೆ. ಅದಲ್ಲದೆ ನಾನು ಈ ಕಡೆ ಎಲ್ಲ ಧೂಳು ಬರ್ತದೆ, ನಾನು ಯಾವುದೂ ಕಿಟಕಿ ಬಾಗಿಲುಗಳು ತೆಗೆಯೋದಿಲ್ಲ, ನಾನು ಎಲ್ಲ ಬಂದ್ ಮಾಡಿಕೊಂಡಿದ್ದೀನಿ ಅಂತಂದ್ರೂ ಅದು ವಾಸ್ತು ದೋಷನೇ. ಯಾವುದೇ ಮನೆಗಾಗಲಿ ಗಾಳಿ ಬೆಳಕು ಯಥೇಚ್ಛವಾಗಿ ಬರ್ತಾ ಇರಬೇಕು, ಹೋಗ್ತಾ ಇರಬೇಕು. ಮನೆ ಒಳಗಡೆ ಇಂಗಾಲದ ಡೈಆಕ್ಸೈಡ್ ಏನು ಬರಬೇಕು ಅಂತ ಇರುತ್ತೆ ಅದನ್ನು ನೀವು ಆಚೆ ಹಾಕಬೇಕು. ನೀವು ಏನು ಆಕ್ಸಿಜನ್ ಅಂತ ಏನಿದೆ, ಆಮ್ಲಜನಕ ಅನ್ನೋದು ಮನೆ ಒಳಗಡೆ ಬರ್ತಾ ಇರಬೇಕು, ಆಚೆ ಹೋಗ್ತಾ ಇರಬೇಕು. ಮನುಷ್ಯನು ಮನೆಯಲ್ಲಿ ಉಸಿರಾಟದಿಂದ ಬಂದಿರತಕ್ಕಂಥ ಕೆಟ್ಟ ಗಾಳಿ ಹೊರಗಡೆ ಹೋಗ್ಬೇಕು. ಹಾಗಾಗಿ ನೀವು ಕಿಟಕಿ ಬಾಗಿಲುಗಳನ್ನ ಆದಷ್ಟು ತೆಗೆದು ಬಳಕೆ ಮಾಡಿ. ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದ ಕಡೆ ಗಾಳಿ ಬೆಳಕು ಬರೋ ರೀತಿ ಮಾಡ್ಕೊಳ್ಳಿ. ಅದು ನಿಮಗೆ ಸಣ್ಣ ಪುಟ್ಟ ವಾಸ್ತು ದೋಷಗಳನ್ನು ಸರಿ ಮಾಡೋ ಶಕ್ತಿ ಉತ್ತರ ಈಶಾನ್ಯ, ಪೂರ್ವ ಈಶಾನ್ಯದ ಕಿಟಕಿ ಬಾಗಿಲುಗಳಿಗೆ ಅಷ್ಟು ಶಕ್ತಿ ಇರುತ್ತೆ. ಆ ಕಡೆಯಿಂದ ಬಾರ ಅಂತ ಗಾಳಿ ನಿಮಗೆ ಅಷ್ಟು ಎನರ್ಜಿ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕೆಲವೊಂದು ಮನೆಗಳಿಗೆ ನಾವು ವಿಸಿಟ್ಸ್ ಹೋದಾಗ ನೋಡಿದ್ದೇವೆ, ಕಿಟಕಿ ಬಾಗಿಲುಗಳನ್ನೆಲ್ಲ ಬಂದ್ ಮಾಡ್ಕೊಂಡಿರ್ತಾರೆ.
ಏನೋ ಧೂಳು ಬಂದ್ಬಿಡುತ್ತೆ ಅಂತ, ಮತ್ತೆ ಶಬ್ದ ಜಾಸ್ತಿ ಬರುತ್ತೆ ಅಂತೇಳಿ ಕಿಟಕಿ ಬಾಗಿಲುಗಳನ್ನ ಎಲ್ಲ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಆ ಮನೆ ಒಳಗಡೆ ಹೋದ್ರೆ ನಮಗೆ ಏನೀಗ ಬಾತ್ರೂಮ್ಗಳು ಒಂದೊಂದು ಬೆಡ್ರೂಮ್ಗೂ ಒಂದೊಂದು ಬಾತ್ರೂಮ್ಗಳು ಮಾಡಿರ್ತಾರೆ, ಮನೆ ಒಳಗಡೆ ಹೋದ್ರೆ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಅದು ಕಿಟಕಿ ಬಾಗಿಲುಗಳನ್ನ ನೀವು ಯಾವಾಗ ತೆರೆದಿಡ್ತೀರೋ ಆವಾಗ ಆ ಬ್ಯಾಡ್ ಸ್ಮೆಲ್ ಎಲ್ಲ ಆಚೆ ಹೋಗುತ್ತೆ. ಅದಲ್ಲದೆ ಮನೆ ಹಗುರವಾಗಿರುತ್ತೆ, ಒಂದು ಒಳ್ಳೆ ಆಮ್ಲಜನಕ ಮನೆ ಒಳಗಡೆ ಬಂದಷ್ಟು ಮನೆ ಒಂದು ಫ್ರೆಶ್ನೆಸ್ ಇರುತ್ತೆ. ಹಾಗಾಗಿ ಮನೆ ಒಳಗಡೆ ನೀವು ಒಳ್ಳೆ ಸುಗಂಧದ ಊದುಬತ್ತಿ ಅಂಟಿಸಿ ಅಥವಾ ಮನೆ ಒಳಗಡೆ ಒಂದು ಫ್ರೆಶ್ನೆಸ್ ಇರೋ ರೀತಿ ನೀವು ಮನೆಯನ್ನ ಒಳ್ಳೆ ರೀತಿಯಲ್ಲಿ ಶುದ್ಧ ಮಾಡಿ ಇಟ್ಕೊಳ್ಳಿ. ಅದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಮನೆಗಳಿಗೆ ಹೋದರೆ, ಒಳಗಡೆ ಹೋದರೆ ಒಳ್ಳೆ ಗಾಳಿನೇ ಸಿಗೋದಿಲ್ಲ. ಯಾವಾಗ ಆಚೆ ಹೋಗ್ತೀವಪ್ಪ, ಯಾವಾಗ ನಾವು ಈ ಮನೆಯಿಂದ ಖಾಲಿ ಮಾಡ್ತೀವೋ ಅನ್ಸ್ಬಿಡುತ್ತೆ. ಆ ರೀತಿಯೂ ಕೆಲವೊಂದು ಮನೆಗಳಲ್ಲಿ ಅನುಭವಗಳಾಗಿದ್ದಾವೆ. ಹಾಗಾಗಿ ನೀವು ಮನೆ ಒಳಗಡೆ ಬಂದರೆ ನೀವೇ ಕುತ್ಕೊಳೋದಕ್ಕೆ ಅಥವಾ ಕುತ್ಕೊಂಡ್ರೆ ಒಂದು ಒಳ್ಳೆ ರೀತಿಯ ಮನಸ್ಥಿತಿ ಬರೋದಕ್ಕೆ ಅನುಕೂಲ ಮಾಡಬೇಕು. ಆ ರೀತಿ ಗಾಳಿ ಬೆಳಕು ಬರೋ ರೀತಿ ಮನೆಗಳನ್ನ ನೀವು ಇಟ್ಕೊಬೇಕು. ಹಾಗಾಗಿ ಕಿಟಕಿ ಬಾಗಿಲುಗಳನ್ನ ಆದಷ್ಟು ಗಾಳಿ ಬೆಳಕು ಬರೋ ರೀತಿ ಇಟ್ಕೊಳ್ಳಿ. ಮನೆಗಳು ಒಳಗಡೆ ಹೋಗ್ತಿದ್ದಂಗೆ ಆ ಮನೆಯಲ್ಲಿ ಪಾಸಿಟಿವ್ ಕಾಣಬೇಕು. ಆ ರೀತಿ ಮನೆಗಳು ಗಾಳಿ ಬೆಳಕು ಬರೋ ರೀತಿ ಇಟ್ಕೊಂಡ್ರೆ ಅದು ಮನೆ ಅಭಿವೃದ್ಧಿ ಆಗೋದು. ಅದಲ್ಲದೆ ನೀವು ಕಿಟಕಿ ಬಾಗಿಲುಗಳನ್ನೆಲ್ಲ ಕ್ಲೋಸ್ ಮಾಡ್ಕೊಂಡಿದ್ರೆ ಆ ಮನೆ ನೀವು ಜೀವಂತವಾಗಿದ್ರು ಅದು ಜೀವಂತ ಅಲ್ಲ. ನಮ್ಮ ಪ್ರಕಾರ ಪ್ರತಿಯೊಂದು ಮನೆಗೂ ಗಾಳಿ ಬೆಳಕು ಮನೆಯ ಒಳಗಡೆ ಬಂದ್ರೇ ಆ ಮನೆಗೆ ಜೀವ. ವಾಸ್ತು ಪ್ರಕಾರ ಇಟ್ಟಿದ್ದಾರೆ, ಅದನ್ನು ನಾನು ಬಳಸೋದೇ ಇಲ್ಲ. ವಾಸ್ತು ಅವ್ರು ಇಟ್ಬಿಟ್ಟು ಹೋಗಿದ್ದಷ್ಟೇ, ನಾನು ತೆಗಿಯೋದಿಲ್ಲ, ನಾನು ಬಳಸೋದಿಲ್ಲ. ಆ ಕಡೆಯಿಂದ ಡಿಸ್ಟರ್ಬೆನ್ಸ್ ಇದೆ, ಶಬ್ದ ಬರುತ್ತೆ, ಧೂಳು ಬರುತ್ತೆ ಅಂತೇಳಿ ನೀವು ಅವಾಯ್ಡ್ ಮಾಡಿದ್ರೆ ಅದರ ದೋಷದ ಎಫೆಕ್ಟ್ಸ್ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ. ಉತ್ತರ ಈಶಾನ್ಯದಲ್ಲಿ ಉತ್ತರದಲ್ಲಿ ಕಿಟಕಿ ಬಾಗಿಲುಗಳು ಇದ್ದು ನೀವು ಬಳಸಲಿಲ್ಲ ಅಂದರೆ ಅದರ ದೋಷಗಳು ಏನು. ಉತ್ತರ ಈಶಾನ್ಯದಲ್ಲಿ ಕಿಟಕಿ ಬಾಗಿಲುಗಳಿದ್ದು ನೀವು ಬಳಸಲಿಲ್ಲ ಅಂದರೆ ಮನೆ ಹೆಣ್ಣು ಮಕ್ಕಳು ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಾಗುತ್ತೆ. ಅದೇ ರೀತಿ ಪೂರ್ವ ಈಶಾನ್ಯದ ಕಿಟಕಿ ಬಾಗಿಲುಗಳಿದ್ದಾವೆ ಅಂತೇಳಿ ನೀವು ಇಟ್ಬಿಟ್ಟು ಅದನ್ನು ಕ್ಲೋಸ್ ಮಾಡ್ಕೊಂಡಿದ್ರೆ ಮನೆಯ ಗಂಡು ಮಕ್ಕಳು ಮನೆಯ ಯಜಮಾನನಿಗೆ ಆರೋಗ್ಯದಲ್ಲಿ ಅಷ್ಟೊಂದು ಅಭಿವೃದ್ಧಿ ಆಗೋದಿಲ್ಲ, ಮತ್ತು ಆರೋಗ್ಯವಾಗಿರೋದಕ್ಕೆ ಆಗೋದಿಲ್ಲ. ನಾನು ಎಲ್ಲ ಕಿಟಕಿ ಬಾಗಿಲುಗಳು ವಾಸ್ತು ಪ್ರಕಾರ ಇಟ್ಟಿದ್ದೀನಿ, ಆದರೂ ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ನೀವು ಬಳಸ್ತಾ ಇರೋದಿಲ್ಲ, ಬಳಸೋ ವಿಧಾನ ಗೊತ್ತಿರೋದಿಲ್ಲ. ಹಾಗಾಗಿ ಯಾವುದೇ ಮನೆಗಾಗಲಿ ಕಿಟಕಿ ಬಾಗಿಲುಗಳನ್ನ ಎಲ್ಲ ಜಾಗದಲ್ಲೂ ಏನು ಉಚ್ಚ ಸ್ಥಾನಗಳಲ್ಲಿ ಎಲ್ಲೆಲ್ಲಿರುತ್ತೆ ಅದನ್ನು ಬಳಸೋದಕ್ಕೆ ಪ್ರಯತ್ನ ಮಾಡಿ. ನೀವು ದಕ್ಷಿಣದಲ್ಲೋ ಪಶ್ಚಿಮದಲ್ಲೋ ಬಳಸ್ತಾ ಇದ್ದೀರಾ, ಉತ್ತರ ಈಶಾನ್ಯದಲ್ಲಿ ಬಳಸ್ತಾ ಇಲ್ಲ ಅಂದರೆ ಅದು ವಾಸ್ತು ದೋಷನೇ. ಹಾಗಾಗಿ ಪ್ರತಿಯೊಂದು ಮನೆಗೂ ಕಿಟಕಿ ಬಾಗಿಲು ಇಟ್ಟರೆ ಸಾಲದು, ಅದನ್ನು ಬಳಕೆ ಮಾಡಿ. ಆ ಮನೆಗೆ ಗಾಳಿ ಬೆಳಕು ಮನೆಯ ಒಳಗಡೆ ಬಂದಾಗೇನೆ ಆ ಮನೆಗೆ ಜೀವ ಇರೋದು. ನೀವು ಯಾವುದೋ ಒಂದು ಮನೆಗೆ ತಿಂಗಳಾನ್ಗಟ್ಲೆ ಬಾಗಿಲುಗಳೆಲ್ಲ ಕಿಟಕಿಗಳೆಲ್ಲ ಕ್ಲೋಸ್ ಮಾಡ್ಕೊಂಡು ನೀವು ಹೊರಗಡೆ ಹೋದರೆ ಆ ಮನೆಗೆ ಗಾಳಿ ಬೆಳಕೆ ಬರೋದಿಲ್ಲ. ಆವಾಗ ಏನಾಗುತ್ತೆ, ಅದು ನಿರ್ಜೀವ ಆಗುತ್ತೆ. ಮನೆಗೂ ಜೀವ ಇದೆ. ಪ್ರತಿಯೊಂದು ಮನೆಗೂ ವಾಸ್ತು ಆಕ್ಟಿವ್ ಆಗಬೇಕಂದ್ರೆ ಗಾಳಿ ಬೆಳಕು ಮನೆಯ ಒಳಗಡೆ ಬಂದು ಹೋದಾಗ್ಲೇ ಅದು ವಾಸ್ತು ಆಕ್ಟಿವ್ ಆಗೋದು. ಮನೆಯ ಒಳಗಡೆ ಗಾಳಿ ಬೆಳಕು ಸರಾಗವಾಗಿ ಬಂದೋಗೋ ರೀತಿ ಇರಬೇಕು, ಆವಾಗಲೇ ಅದು ಮನೆ ವಾಸ್ತು ಪ್ರಕಾರ ಆಕ್ಟಿವ್ ಆಗೋದು. ಮನೆಗೂ ಜೀವ ಇದೆ, ಮನೆಗೇನು ಜೀವ ಇಲ್ಲದೆ ಇರೋದಿಲ್ಲ. ಮನೆಯ ಒಳಗಡೆ ಗಾಳಿ ಬೆಳಕು ಬಂದಾಗಲೇ ಆ ಮನೆ ಒಂದು ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ಹಾಗಾಗಿ ಆ ರೀತಿ ನಿಮಗೆ ಅದು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ದಿನ ಕಿಟಕಿ ಬಾಗಿಲುಗಳ ಬಳಕೆಯ ವಾಸ್ತು ವಿಚಾರ ನಿಮಗೆ ವಿವರಿಸಿದ್ದೇನೆ. ಈ ದಿನದ ವಾಸ್ತು ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಒಳ್ಳೊಳ್ಳೆಯ ವಾಸ್ತು ವಿಚಾರಗಳು ನಿಮ್ಮ ಮುಂದೆ ತರ್ತಾನೆ ಅಂತ ಹೇಳ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.